ಕೋಮು ದಳ್ಳೂರಿಗೆ ನಲುಗಿ ಹೋಗಿದ್ದಂತಹ ಮಂಗಳೂರಿಗೆ ಇದೀಗ ಸುಧೀರ್ ರೆಡ್ಡಿ ಅವರು ನೂತನ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಈ ಹಿಂದೆ ಅನುಪಮ್ ಅಗರ್ವಾಲ್ ಅವರಿದ್ದರು. ಅನುಪಮ್ ಅಗರ್ವಾಲ್ ಅವರ ವಿರುದ್ಧವೂ ಕೂಡ ಅನೇಕ ರೀತಿಯಾಗಿ ಆಕ್ರೋಶ ವ್ಯಕ್ತವಾಗಿತ್ತು. ಈ ಕೋಮು ಗಲಭೆಗಳು, ಕೋಮು ದಳ್ಳೂರಿಯ ಘಟನೆಗಳನ್ನು ತಡೆಯುವಲ್ಲಿ ಅವರು ವಿಫಲರಾಗಿದ್ದಾರೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇತ್ತು. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಅನುಪಮ್ ಅಗರ್ವಾಲ್ ಅವರು ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ಮಂಗಳೂರಿಗೆ ಸುಧೀರ್ ರೆಡ್ಡಿ ಅವರನ್ನ ನೂತನ ಪೊಲೀಸ್ ಕಮಿಷನರ್ ಆಗಿ ನೇಮಕ ಮಾಡಲಾಗಿದೆ. ಮಂಗಳೂರಿನ ಕಮಿಷನರ್ ಕಚೇರಿಯಲ್ಲಿ ಅನುಪಮ್ ಅಗರ್ವಾಲ್ ಅವರು ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ಮಂಗಳೂರಿನ ನೂತನ ಕಮಿಷನರ್ ಆಗಿ ಅಧಿಕಾರ ರೆಡ್ಡಿ ಅವರು ಸ್ವೀಕಾರ ಮಾಡಿದ್ದಾರೆ. ನಿನ್ನೆ ಸಂಜೆ ವರ್ಗಾವಣೆಯಾಗಿದ್ದಂತಹ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ರಹೀಂ ಹತ್ಯೆ ಬೆನ್ನಲ್ಲೇ ಕಮಿಷನರ್ ಅವರು ಈಗ ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ಎಸ್ಪಿ ಅವರನ್ನು ಕೂಡ ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿತ್ತು. ಇದರ ಜೊತೆಗೆ ಎಸ್ಪಿ ಅವರನ್ನು ಕೂಡ ವರ್ಗಾವಣೆ ಮಾಡಿತ್ತು. ದಕ್ಷಿಣ ಕನ್ನಡ ನೂತನ ಎಸ್ಪಿಯಾಗಿ ಡಾಕ್ಟರ್ ಅರುಣ್ ಕೆ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಮತ್ತೊಂದೆಡೆ ಪೊಲೀಸ್ ಕಮಿಷನರ್ ಆಗಿ ಈಗ ಸುಧೀರ್ ರೆಡ್ಡಿ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಕಮಿಷನರ್ ಕಚೇರಿಯಲ್ಲಿ ಇವತ್ತು ಅನುಪಮ್ ಅಗರ್ವಾಲ್ ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಎಸ್ಪಿ ಅವರು ಕೂಡ ಇವತ್ತು ತಮ್ಮ ಅಧಿಕಾರ ವರ್ಗಾವಣೆ ಮಾಡಿದ್ದಾರೆ. ನೂತನ ಎಸ್ಪಿಯಾಗಿ ಡಾಕ್ಟರ್ ಅರುಣ್ ಕೆ ಅಧಿಕಾರ ಸ್ವೀಕಾರ ಮಾಡಿಕೊಂಡಿದ್ದಾರೆ.